ನನ್ನ ತಾಯಿ ಬಳಗ ಬಹಳ ಚಂದ ಇಲ್ಲಿ ಕೂಡ್ಯದ. ಕುಡಿಯೋದು ನೀವು ಗಂಡನ ಮನೆಗೆ ಹೋದವ್ರು ಇವತ್ತು ಲಕ್ಷ್ಮೀ ತಾಯಿ ಜಾತ್ರೆಗೆ ಬಂದಿರಿ. ಬಂದಾರಲ್ಲ ಜಾತ್ರೆ ಮಾಡ್ಲಾಕ ಬಂದಿರಿ. ಅತಿ ಪ್ರೇಮ ಇಟ್ಕೊಂಡು ಚಂದಾಗ ಹುಗ್ಗಿ ಮಾಡ್ಯಾರ. ಹೌದು, ಅನ್ನ ಸಾರ ಅಂಬಲಿ ಎಲ್ಲ ಮಾಡ್ಯಾರ. ಬಾಳ ಶಿಸ್ತು ಮಾಡ್ಯಾರ. ಇಟ್ಟು ಊಟ ಮಾಡುದು ಜಾತ್ರೆ ಮಾಡ್ಕೊಂಡು ನಿಮ್ಮ ಊರಿಗೆ ನೀವು ಹೋರಿ. ಹೋಗೋರು ಅದಾರ. ಅದು ಬಿಟ್ಕಂದ್ರೆ ತವ್ರ ಮನೆ ದೇವ್ರದ ಒಂದು ಲಕ್ಷ್ಮೀ ದೇವಿ ಫೋಟೋ ತಗೊಂಡು ಹೋಗ್ಬೇಕಂತ ವಿಚಾರ ಮಾಡಿದ್ರೆ ಅಂತ ಇಟ್ಕೋರಿ. ಏನ್ ಹಾಕದ ಓಯಪ್ಪ? ಆ ದಗದ ಮುಂದೆ ದಮ್ಮ ಆಗ್ತದ. ಹೌದು, ಹೆಂಗ ಆತದ ಓಯಪ್ಪ? ಯಾಕೆ ಮಾತನ್ನ ಹೇಳಕತ್ತೀನಿ ಅಂದ್ರ, ಯಾಕೆ ಹೇಳ್ತೀರಿ ಹೊಸ ವಿಷಯ? ಒಂದ್ ಊರಾಗ ಏನಾಗಿತ್ತಪ್ಪ ಅಂತ ಕೇಳಿದ್ರ, ಏನ್ರಿಪ್ಪ? ಇವತ್ತಿ ರಾಯಬಾಗ ಗ್ರಾಮದೊಳಗೆ ಹೆಂಗ ಲಕ್ಷ್ಮೀ ತಾಯಿ ಜಾತ್ರೆ ನಡೆದ ನೋಡು, ಹಂಗ ಜಾತ್ರೆ ನಡೆದಿತ್ತು. ಮೊನ್ನೆ ಹಾಡಕ್ ಹೋಗಿದ್ದೇವ ಅಲ್ಲಿ. ಆ ಹೆಣ್ಣು ಮಕ್ಕಳಿಗೆ ಅತಿ ಪ್ರೀತಿ ತವ್ರ ಮನೆ. ತವ್ರ ಮನೆ ಮ್ಯಾಗ ಬಾಳ ಹಂಬಲ. ಈ ತವ್ರ ಮನೆಯಾಗ ಜಾತ್ರೆ ನಡೆದ ಲಕ್ಷ್ಮೀ ತಾಯಿದಪ್ಪ ಅಂತಂದ್ರೆ ಎಲ್ಲೆಲ್ಲಿ ಹೆಣ್ಣು ಮಕ್ಕಳನ್ನ ಎಲ್ಲ ಕೊಟ್ಟಿರ್ತಾರ ನೋಡು. ಹೌದು, ಅವ್ರೆಲ್ಲಾರು ಜಾತ್ರೆಗೆ ಬಂದಿರ್ತಾರ ತಮ್ಮ. ಬಂದಿರ್ತಾರ. ಅವಾಗ ಅತಿ ಅಭಿಮಾನ ಇಟ್ಕೊಂಡು ಪ್ರೀತಿ ಇಟ್ಕೊಂಡು ಒಂದು ಲಕ್ಷ್ಮೀ ತಾಯಿ ಫೋಟೋ ತಗೊಂಡು ಗಂಡನ ಮನೆಗೆ ಹೋದ ಹೆಣ್ಣು ಮಗಳು. ಹೌದು, ಅವಾಗ ಏನಾಯ್ತು? ಆ ಗಂಡನ ಮನೆಗೆ ಹೋಗೋದಾಗ ಜಗಲಿ ಮೇಲೆ ಬಹಳ ದೇವರುಗಳಿದ್ದು ತಮ್ಮ. ಹೌದಾ? ಆ ಬಹಳ ದೇವರುಗಳಿದ್ವು. ಎಲ್ಲ ಪೂಜೆ ಯಾರು ಮಾಡ್ತಿದ್ರಪ್ಪ ಅಂತಂದ್ರೆ ಗಂಡನೇ ಮಾಡ್ತಿದ್ದ. ಹೌದು, ಗಂಡನೇ ಮಾಡ್ತಿದ್ದ. ಆ ಸಮಯದಾಗ ಏನಾಯ್ತು, ಹೆಣ್ಣು ಮಗಳು ಲಕ್ಷ್ಮಿ ಫೋಟೋ ಇಟ್ಲು. ನಡ್ಬರ್ಕ್ ಒಯ್ದು ಇಟ್ಟಳು. ಅವಾಗ ಗಂಡ ತನ್ನ ನನ್ನ ಜಗಲಿ ಮೇಲೆ ಇಕ್ಕಿ ಯಾರು ದೇವ್ರು ಎಲ್ಲಿ ತಂದಿ ಅಂದವ. ಹೌದಾ? ನಮ್ಮ ಜಗಲಿ ಮ್ಯಾಗ ನಿನ್ನ ತವ್ರ ಮನಿ ದೇವ್ರ ಯಾಕ ಅಂದೇವ. ಆ ಹೆಣ್ಣು ಮಗಳು ಹೇಳಿದ್ಲು, ನನ್ನ ತವ್ರ ಮನೆ ದೇವ್ರದ್ರಿ, ಲಕ್ಷ್ಮೀ ದೇವ್ರದ ಇರಲ್ಲಕ್ಕ. ಹೌದು, ದೊಡ್ಡ ದೇವ್ರದ. ನಿಮ್ಮ ದೇವ್ರುಗಳು ಇದೊಂದು ಲಕ್ಷ್ಮಿ ಪೂಜೆ ಮಾಡಿರಲ್ಲ ಅನ್ಲಕ್ಕಿ. ಹೌದಾ? ಇದೊಂದು ಮಾಡ್ರಿ ಅದ್ರ ಸಂಕಟ ಅಂದಳು. ಅವ ಗಂಡ ಏನಂದ ಗಂಡ? ನನ್ಗೆ ನನಗೆ ವಾಜ್ಯಾಗ್ಯಾವ. ನಮ್ಮ ದೇವ್ರೇ ನನಗೆ ವಾಜ್ಯಾಗ್ಯಾವ, ನಿನ್ನ ತವ್ರ ಮನಿ ದೇವ್ರಿಗೆ ಅಲ್ಲಿ ನೀರ್ ಹಾಕಲಿ ಅಂದಿವ. ನಿನ್ನ ಮನೆ ತವ್ರ ಮನೆ ದೇವ್ರನ್ನ ಪೂಜೆ ಮಾಡಂಗಿಲ್ಲ, ತೆಗಿಯ ಕಡೆ ಅಂದವ. ತೆಗಿಯ ಕಡೆ, ಒಗಿಯ ಕಡೆ. ಆ ಹೆಣ್ಣು ಮಗಳು ಒಂದು ತೀರ್ಮಾನಕ್ಕೆ ಬಂದ್ಲು. ಏನಂತ? ನೋಡ್ರಿ, ನಿಮ್ಮ ದೇವ್ರ ಪೂಜೆ ನೀವು ಮಾಡ್ರಿ. ಮಾಡ್ರಿ, ನಮಗೇನು ಅಡ್ಡಿ ಇಲ್ಲ. ಅವತ್ತ ನಮ್ಮ ಲಕ್ಷ್ಮೀ ತಾಯಿ ಒತ್ತಡ ದಂಡ ಮೂಲೆಯಾಗ ನೀ ಪೂಜೆ ಮಾಡ್ರೆ ಮಾಡು, ಬಿಟ್ರೆ ಬಿಡು, ಅದು ಅಲ್ಲೇ ನಾ ಮಾಡ್ತೀನಿ ಅಂತ ಹೆಣ್ಣು ಮಗಳ ತಾಳ. ಇವ ಏನತ್ತಾನ? ಆದ್ರೆ ಅಡ್ಮುಟ್ಟು ಮನುಷ್ಯ ಅಂದ. ಏನಂದ ಇವ ತಿರ್ಸಟಿ ಮನುಷ್ಯ? ಯಾಕಿದ್ರ ಕಡೆ ದಂಡಿಗೆ ಅದ ಕಡೆ ನೋಡುದೇ ಬೇಡ ತಿಳ್ಕೊಂಡು ತನ್ನ ದೇವರಿಗೆ ಪೂಜೆ ಮಾಡಕತ್ತ. ಹೌದು, ತನ್ನ ದೇವರಿಗೆ ಪೂಜೆ ಮಾಡ್ಲಕತ್ತ, ಹೂ ಏರ್ಸ್ಲಕತ್ತ. ಎಲ್ಲ ತನ್ನ ದೇವರಿಗೆ ಮಾಡ, ಹೂ ಏರ್ಸವ ತನ್ನ ದೇವರಿಗೆ, ನೀರ್ ಹಾಕವ ತನ್ನ ದೇವರಿಗೆ. ಹೌದು, ಲಕ್ಷ್ಮಿ ಕಡೆ ಬರೀ ಯಾವ್ದ್ರ ನೀರ್ಗಿರಿ ಬಿದ್ದವನ ಕಡೆ ಬರೀ ನೋಡವ, ಬರೇ ನೋಡವ ಕಡೆ ಲಕ್ಷ್ಮಿ ಕಡೆ. ಇಂಥ ಸಮಯದಾಗ ಒಂದಿನ ಏನೈತಪ್ಪ? ಆ ದೊಡ್ಡ ರಾಯಬಾಗ ಸಿಟಿ ಒಳಗೆ ಬಾಜಾರ್ದಾಗ ಹೋದ. ಗಪ್ಪ ಬಡಿಯತಿ ಗಪ್ಪು. ಬಾಜಾರ್ದಾಗ ಹೋಗಿ ಒಂದು 100 ರೂಪಾಯಿ ಕೊಟ್ಟು ಉದ್ದಿನ ಕಡ್ಡಿ ತಗೊಂಡ. ಚಲೋ ವಾಸಿದ್ರು. ಹೌದು, ಘಮ 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 ವಾಸ ಹೊಡಿವು. ಚಲೋ ವಾಸಿದ್ದು ಉದ್ದಿನ ಕಡ್ಡಿ ತಗೊಂಡ. ಹೌದು, ತಗೊಂಡ ಬಂದಕ್ಕೆ ಏನ್ ಮಾಡ್ದ, ಈ ವಿಚಾರ ಮಾಡ್ದವ ಉದ್ದಿನ ಕಡ್ಡಿ ಬೆಳಗಾಗ. ಏನತ್ತರಿ? ಅಕಸ್ಮಾತ್ ಬಾಯ್ ಮಾಡ್ಬೇಡ್ರಿ, ಗದ್ಲ ಮಾಡ್ಬೇಡ್ರಿ. ಅಕಸ್ಮಾತ್ ಈ ಚಲೋ ಉದ್ದಿನ ಕಡ್ಡಿ ತಂದಿನಿ, ಈ ಹೋಗಿ ಲಕ್ಷ್ಮಿ ಮುಗನಾಗ ಹೋದ್ರಿ ಹೆಂಗ ಅಂದವ. ಹೌದಾ? ನಾನು ಹೇಳ್ತಿ ತವ್ರ ಮನಿ ದೇವ್ರ ಮುಗನ ಹೋದ್ರೆ ಹೆಂಗ ಅಂದಿವ. ಹೆಂಗ ಮಾಡುದ ತಿಳ್ಕೊಂಡ್ಕಂದ್ರ ಹಳ್ಳಿ ಹತ್ತಿ ತಗೊಂಬಂದ್ ಹಳ್ಳಿ ಹಿಂಜಿ ಲಕ್ಷ್ಮಿ ಮುಗನಾಗ ಇಟ್ಟಾತ. ಹೌದು, ಹಳ್ಳಿ ತಂದು ಲಕ್ಷ್ಮಿ ಮುಗನ ಇಟ್ಟಪ್ಪ ಗೌಡ. ಯಾಕೆ ಇಟ್ಟ ಅಂತ ಕೇಳಿದ್ರಿ, ಈ ಏನು ಉದ್ದಿನ ಕಡ್ಡಿ ಹೋಗಿ ಹೋಗ್ಬಾರ್ದು ಅಂತೇಳಿ. ವಾಸ ವಾಸ. ಅವಾಗ ಲಕ್ಷ್ಮೀ ತಾಯಿ ಪ್ರತ್ಯಕ್ಷ ಹೇಳ್ತಾಳ. ಏನ್ ಹೇಳದಳು ಲಕ್ಷ್ಮೀ ತಾಯಿ? ಎಲ್ಲೋ ಭಕ್ತ, ನಿನ್ನ ಭಕ್ತಿಗೆ ಮೆಚ್ಚಿನಪ್ಪ, ಏನು ಬೇಡ್ತಿ ಬೇಡಲ್ಲ ತಾಯಿ ಅಂದ. ಹೌದಾ? ನನ್ನ ದೇವರಿಗೆ ನಾ ಪೂಜೆ ಮಾಡೀನಿ, ನನ್ನ ದೇವರಿಗೆ ನಾ ಹೂವ ಏರ್ಸಿನಿ, ಆದ್ರೆ ನನ್ನ ದೇವ್ರಿಗೆ ಯಾವ ಪ್ರತ್ಯಕ್ಷ ಆಗಿಲ್ಲ. ನಿನ್ನ ಕಡೆ ಒಂದು ಹನಿ ನೀರ್ನು ಹಾಕಿಲ್ಲ, ಮತ್ತೆ ನೀ ಹೆಂಗ ನನಗ್ ಪ್ರತ್ಯಕ್ಷ ಆದಿ ಅಂದ. ಹೌದು, ಲಕ್ಷ್ಮಿ ಏನ್ ಹೇಳದಪ್ಪ ಇವಾಗ? ಆ ಲಕ್ಷ್ಮೀ ತಾಯಿ ಹೇಳತ್ತ, ಏನತ್ತ? ನಿನ್ನ ದೇವ್ರಿಗೆ ನೀ ಎಷ್ಟು ಪೂಜೆ ಮಾಡಿದ ನೋಡು. ಹೌದಾ? ನಿನ್ನ ಲಕ್ಷ್ಯ ಆ ಕಡೆ ಇದ್ದಿದ್ದಿಲ್ಲ, ಒಟ್ಟು ನನ್ನ ಕಡೆನೇ ನಿನ್ನ ಲಕ್ಷ್ಯ ಇತ್ತು. ಹೌದಾ? ಒಂದು ಹೂವ ಏರಿಸ್ಬೇಕಾದ್ರು ನನ್ನ ಕಡೆ ಲಕ್ಷ್ಯ. ಹೌದು. ಒಂದು ಉದ್ದಿನ ಕಡ್ಡಿ ಬೆಳಗಬೇಕಾದ್ರು ನನ್ನ ಕಡೆ ಲಕ್ಷ್ಯ. ಹೌದು. ಒಂದು ಏನೇ ಮಾಡ್ಬೇಕಾದ್ರೆ ಬರೀ ನನ್ನ ಕಡೆ ಲಕ್ಷ್ಯ ಐತ್ ನೋಡಿ ನಿಂದು. ಯಾವಾಗ ನನ್ನ ಕಡೆ ಲಕ್ಷ್ಯ ಐತೆ ಅಂತ ಹೇಳಿ ನಿನಗೆ ಆಶೀರ್ವಾದ ಮಾಡ್ಲಕತ್ತೀನಿ, ನಿನಗೆ ಭಕ್ತಿಗೆ ಒಲ್ತೀನಿ ಅನ್ಲತ್ತ ಲಕ್ಷ್ಮಿ. ಹೌದು, ಹಂಗ. ಅದಕ್ಕೆ ದೇವರಲ್ಲಿ ಏನು ಭೇದಿಲ್ಲ ತಮ್ಮ. ಹೌದು, ಆ ದೇವರಲ್ಲಿ ಭಕ್ತಿ ಇಟ್ಟು ನಡ್ಕೋತ ನೋಡು, ಆ ದೇವ್ರು ನಮಗೆ ಪ್ರತ್ಯಕ್ಷ ಆತನ. ಇಂಥ ಒಂದು ಅಡಿಗೆ ಒಳಗೆ ಲಕ್ಷ್ಮೀ ತಾಯಿ ಜಾತ್ರೆಯನ್ನು ಮಾಡಿ ಇಲ್ಲಿ ಸಭಾ ಹೆಂಗ ಕೂಡದಪ್ಪ ಅಂತಂದ್ರೆ ಇಂದ್ರ ಲೋಕದ ಇಂದ್ರ ಸಭಾ ಕೂಡದಂಗ ತಮ್ಮ. ಹೌದಪ್ಪ, ಹೌದು. ಅಟ್ ಚಂದ ಸಭಾ ಕೂಡ್ಯದ. ಇವತ್ತು ನಡಿಲಿ ಕಾರ್ಯಕ್ರಮ ಅಂತ ತಿಳ್ಕೊಂಡು ಒಳ್ಳೆ ಎರಡು ಮ್ಯಾಗ ಇಟ್ಟುಗಳನ್ನ ದಗದನೇ ಬೇರೆ ಅಲಕತ್ತ ಬಿಡ್ತಿಲಿ. ದಗದ ಏನೈತಪ್ಪ ಬೇರೆ? ಹೆಂಗ ದಗದ ಬೇರೆ ಐತಂದ್ರಿ, ಕಮಿಟಿ ಅವ್ರಿಗೆ ಒಂದು ವಿನಂತಿ ಮಾಡಿ ಹೇಳುದದ. ಏನ್ರಿ? ಇಟ್ಟು ದಮ್ಮ ಜಾತ್ರೆ ಮಾಡ್ರಿ, ಮೈಕ್ ಸಟ್ಟನು ದಮ್ಮ ತಂದ್ರಿ ಇಲ್ಲ ತಲ, ಆದ್ರೆ ಇಡ್ಲಾಕ ಬರೋಲ್ದು. ಅವ್ರಿಗೆ ಸೆಟ್ಟಿಂಗ್ ಮಾಡಕ್ ಬರ್ಲಾಗ್ಯದ. ಮೈಕಿನ ಕಡೆ ತಪ್ಪಲ್ಲದು. ಇದು ಹಂಗಾಗಿಲ್ರಿ ಸರ.
ಅವ ಮೇನ್ ಡಾಕ್ಟ್ರೇ ಬಂದಿಲ್ಲ, ಕಂಪೌಂಡರ್ ಬಂದ್ರೆ ಕೆಲಸ ಹೆಂಗ ಆತದ? ಇರ್ಲಿ, ಯಾಕತ್ ಕೇಳ ನಮ್ಗೆ 15-20 ಸಾವಿರ ರೂಪಾಯಿ ರೊಕ್ಕ ಕೊಟ್ಟು ನಮ್ಮನ್ನ ಇಲ್ಲಿ ಕರೆಸಿ ಅದ್ರ ಬಂದ್ ಇಡ್ಬೇಕನ್ನೋದು ಅವ್ರಲ್ಲಿ ಏನ್ರ ಅದೇನಿಲ್ಲ. ಇಲ್ಲ, ಏನೋ ಸ್ವಲ್ಪ ಮಿಸ್ಟೇಕ್ ಆಗಿರ್ತದೆ. ನಿಮ್ಗಿಟ್ಟು ರೊಕ್ಕ ಕೊಟ್ಟು ಕುಂದ್ರಿಸಿ ಆಡಿಸ್ಬೇಕನ್ನೋದು ಅವ್ರಲ್ಲಿ ಇಲ್ಲ. ಚಾಲು ಮಾಡ್ಬೇಕನ್ನೋದು ಯಾವ್ದ ನಮ್ಮಲ್ಲಿ ತಾಳ್ಮೆ ಶಕ್ತಿ ಬೇಕು. ಹೌದು, ಅವ್ರು ಚಾಲು ಮಾಡ್ತಾನೆ ಜರ ಕುಂದ್ರಬೇಕಾ ಬೇಡ? ಬೇಕಲ್ಲ. ನಮಗೆ ಪಾಳೆ ಬಂದ ಅಂತೇಳಿ ಏನು ಕುಣಿದೋ ಏನು ಹಾಡ್ದೋ ಏನು ಮಾಡೋದಪ್ಪ? ಮಾಡಿದ್ರೆ ಆಚೆ ಕಡೆ ಅವರು ಪಾಳೆ ಮುಗಿಸಿ ಹೋಗಿ ಜೀಪ್ನಾಗ ಕೂತ್ರಿ ಪುಣ್ಯಾತ್ಮರ ಹಿಂಗ್ಯಾಕ್ ಮಾಡಕತ್ತೀರಿ ಅತ್ತ ನಮಗೆ ತಿಳಿಯಲ್ದಾಗ ಅದು ನಾವು ಇನ್ನ ಕೂಳು ಒಂದು. ಅವರು ರೊಕ್ಕ ಕೊಟ್ಟು ನಮಗೆ ಕರ್ಸ್ಯಾರ, ನಮ್ಮನ್ನ ನೋಡ್ಬೇಕತ್ತ. ಒಳ್ಳೆ ಗುರುವಿನ ಶಿಷ್ಯ ಮಗ ಅದಿ. ಹೌದು, ದೊಡ್ಡ ಗುರುಗಳು ಶಿಶು ಮಕ್ಕಳದಿರಿ. ಸೋನಾಳ ಹನುಮಂತ ಗೌಡ್ರ ಚೊಚ್ಚಲ ಮಗ ಅಂತಂದ್ರೆ ಏನು ತಪ್ಪಾಗ್ಲಿಕ್ಕಿಲ್ಲ. ಸೋನಾಳ ಹನುಮಂತರಾವ್ ಗೌಡ್ರು ದೊಡ್ಡ ಗುರುಗಳು ಶಿಶು ಮಕ್ಕಳದ್ರಿ. ಅವ್ರು ಗುಡಿ ಕಟ್ಟ್ಯಾರ. ಅವರು ಸ್ವರ್ಗ ಲೋಕಕ್ಕೆ ಒಂದು ಹಾದ್ರು ನೋಡು. ಹೌದು, ಅದು ನಿನ್ನ ತಲೆ ಮೇಲೆ ಕೈ ಇಟ್ಟು ಹೋಗ್ಯಾರ ಅನ್ನೋದು ನನಗನಿಸ್ತೈತಿ. ಇಟ್ಟಾರೆ ಈ ಸದ್ಯಕ್ಕೆ ಯೂಟ್ಯೂಬ್ ನೋಡಿದ್ರ ಈ ಉತ್ತನಾಳ ಪರಶು ಮಾಸ್ತರ್ ಅಂದ್ರೆ ಅಟ್ಟ ಹವಾದ, ದೊಡ್ಡ ಹವಾದ. ನೋಡ್ಬೇಕಂತೇಳಿ ಇಟ್ಟು ರೊಕ್ಕ ಕೊಟ್ಟು ನಿನ್ನ ಕರ್ಸ್ಯಾರ. ನೀ ಪಾಳೆ ಮುಗಿಸಿ ಹೋಗಿ ಜೀಪ್ನಾಗ ಕುಂದ್ರಕತ್ತಿ. ಯಾಕೆ ಹಿಂಗ ಮಾಡ್ಲಾಕತ್ತೀರಿ? ಯಾಕೆ ಜರ ಕುಂದ್ರಬೇಕಲ್ಲ? ತುಸು ಮಾತಾಡ್ಬೇಕು, ಹಾಡ್ಬೇಕು, ಎಲ್ಲ ಬಿಟ್ರಿ. ಪರಶು ಮಾಸ್ತರ್ ಶಾಣಿ ಅದನ್ನ, ಚಲೋ ಮಾತಾಡೋದನ್ನ, ಎಲ್ಲ ಜನಕ್ಕೆ ತಿಳಿಸಿ ಹೇಳೋದನ್ನ ತಿಳಿ ನಿಮಗ್ ಕರ್ಸ್ಯಾರ. ನೀವು ಪಾಳೆ ಮುಗಿಸಿ ಹೋಗಿ ಜೀಪ್ನಾಗ ಕುಂದ್ರಲತ್ತೀರಿ. ಇಂಥ ತಗದ ಮಾಡ್ಲಕ್ ಹೋಗ್ಬೇಡ್ರಿ. ಮುಂದಿನ ಸಂಧಿಗೆ ಬಂದರೆ ಅವ್ರು ಏನ್ ನಮಗ ಕೊಟ್ಟು ಹಂಬಲಿಟ್ಟು ಕರ್ಸ್ಯಾರ ನೋಡು. ಹೌದು, ಅವ್ರ ಋಣ ಮುಟ್ಟಿಸುವಂತ ಪ್ರಯತ್ನ ಮಾಡ್ರಿ ಅಂತಕ್ಕಂಥ ಮಾತು ಹೇಳಿ ಯಾಕತ್ ಕೇಳಿದ್ರ? ಯಾಕ್ರಿ? 2 ವಿಷಯಗಳನ್ನ ಇಟ್ಟಿರ್ತಮ್ಮ. ಏನ್ರಿ? ಒಂದು ಭಂಡಾರ, ಒಂದು ಭಸ್ಮ. ಹೌದು ಅನ್ನ ಆಗಲ್ಲ. ಅವ್ರು ಏನಾರ ಮಾತಾಡಿದ್ರೆ ನನಗೆ ಮಾತಾಡಕ್ ಅನುಕೂಲ ಆಕಿತ್ತು. ಹೌದು, ಅವ್ರು ಮಾತಾಡ್ಯಾರ, ಪಾಳೆ ಮುಗಿಸಿ ಹೋಗ್ಯಾರ. ಹೌದು, ನಿಮ್ಮ ಪಾಲ ನೀವು ಬೆಳೆಸ್ರಿ. ತಿನ್ನ ನಮಗ್ ಭಂಡಾರ ನಮ್ಮ ಪಾಲಿಗೆ ಬಂದದ. ಬಂದದಲ್ಲ. ಭಂಡಾರ ಎಷ್ಟು ಹೇಳಿದ್ರು ಕಡಿಮೆ. ಒಂದು ದಂಡ ಹಿಡಿದು ಹೊಂಟಪ್ಪ ಅಂತಂದ್ರೆ ಒಂದೊಂದು ತಾಸು ಗಡ್ಲೆ ಟೈಮ್ ಹೋಗದ. ಮಾತಾಡ್ರಿ, ಮತ್ತೆ ಚಲೋ ಮಾತಾಡೋರಿದ್ರಿ, ಮಾತಾಡ್ರಿ. ಹೆಂಗ ಅಂತ ಕೇಳಿದ್ರ? ಹೆಂಗ್ರಿ? ಭಂಡಾರ ಎಲ್ಲೆಲ್ಲಿ ಪವಾಡ ಮಾಡುವಪ್ಪ ಅಂತ ಕೇಳಿದ್ರ ನನ್ನ ಅಪ್ಪ ಮಾಲಂದ್ರ ಮಾಲಪ್ಪ ಏನ್ ಮಾಡ್ದ? ಹೋಲಾರ ಮಠದಾಗ ಕೂತ ಬೀರ್ದವ್ರು ವಿಚಾರ ಮಾಡ್ದ. ಏನತ್ತ? ದಿನಾನಿತ್ಯ ಕರ್ಕಿ ಪತ್ರಿ ಅವ್ರಿ ಪಳ್ಳೆ ಇದೇ ನೀರೇ ತಂದು ಪೂಜೆ ಮಾಡ್ತಲ್ವೋ ಮಾಳಿಂಗರಾಯ. ನನಗ ಪೂಜೆ ಬೇಸರಾಗ್ಯದೋ ಮಾಳಪ್ಪ. ಇದು ಇಂಥ ಪೂಜೆ ಬೇಸರಾಗ್ಯದಪ್ಪ. ಪಾಂಡವ್ರ ಕ್ವಾಟ್ಯಾನ ಹೂಕಾಯಿ ಶೀತಾಳ್ ನೀರ್ ಬೇಕಾಗ್ಯಾವ ನನಗ. ಹೌದಾ? ತಗೊಂಬಾ ಅಂತ ಹೇಳ್ದ. ಅವಾಗ ಮಾಳಪ್ಪ ಏನ್ ಮಾಡ್ದ? ಅವಾಗ ಭಗವಂತ ನಿನ್ನ ಆಶೀರ್ವಾದ ಇತ್ತಪ್ಪ ಅಂತಂದ್ರ, ತಾಯಿ ತಂದೆ ಆಶೀರ್ವಾದ, ಗುರುವಿನ ಆಶೀರ್ವಾದ ಇತ್ತಂದ್ರ ನಾ ಪಾಂಡವ್ರ ಕ್ವಾಟಿ ಹೂಕಾಯಿ ತಗೊಂಡ್ ಬಂದು ನಿನಗೆ ಸೇವಾ ಮಾಡ್ತೀನಿ ಅಂತ ತಿಳ್ಕೊಂಡು. ಹೌದು, ಮಾತು ಕೊಟ್ಟ. ಹೋದ ಮಾಡಿದ್ರ ಎಲ್ಲಿಗೆ ಹೋದ? ಪಾಂಡವ್ರ ಕೋಟಿಗೆ. ಪಾಂಡವ್ರ ಕೋಟಿಗೆ ಹೋದ. ಪಾಂಡವ್ರ ಕೋಟಿಗೆ ಉಕ್ಕಿನ ಕೀಲಿ ಜಡ್ದಿದ್ರು. ಹೌದಾ? 7 ಸುತ್ತಿನ ಕ್ವಾಟ್ ಇತ್ತು. 7 ಸುತ್ತಿನ ಕ್ವಾಟ್ ಇತ್ತು. ಉಕ್ಕಿನ ಕೀಲಿ ಜಡ್ದಿದ್ರು. ಗುರುವಿನ ಜ್ಞಾನ ಮಾಡಿ ಭಂಡಾರ ಹೊಡೆದ್ರ. ಭಂಡಾರ ಹೊಡೆದ್ರ ಉಕ್ಕಿನ ಕೀಲಿ ಕಡದ ಬಿದ್ದಾದ. ನೀರ್ ಕೊಡ್ರಿ ಮಸ್ತರ್ಗ. ಮೊದಲೇ ಭಂಡಾರ ಹೊಡೆದ್ರ ಉಕ್ಕಿನ ಕೀಲಿ ಉದುರಿ ಬಿದ್ದ. ತಮ್ಮ ಇದ್ರಿ ಅದ್ರ ಶಕ್ತಿ ಇದು ಭಂಡಾರ ಶಕ್ತಿ. ಭಂಡಾರ ಶಕ್ತಿ ಒಳಗೆ ಹೋಗಿ ಹೂಕಾಯಿ ಹರಿದ ಮಾಳಿಂಗರಾಯ. ಹೌದು, ಹೂಕಾಯಿ ಹರಿದು ತಗೊಂಡು ಬರ್ಲಕತ್ತಿದ್ದ. ಭೀಮನ ನೆದ್ರಿಗೆ ಬಿದ್ದ. ಹೌದಾ? ಅವಾಗ ಏನ್ ಮಾಡ್ದ ಭೀಮ? ಭೀಮನ ನೆದ್ರಿಗೆ ಬಿದ್ದ. ಭೀಮನ ಕೈಯಾಗ ಎಂತದಿತ್ತ ಗದ ಅಂತ ಕೇಳಿದ್ರ, ಎಂತದಪ್ಪ? 7 ಗಜದ 7 ತೂಕಿನ ಗದ ಇತ್ತ ಕೈಯಾಗ, ಭೀಮನ ಕೈಯಾಗ. ಹೌದು, ಭೂಮಿ ತೂಕದ ಗದ ಇತ್ತು. ಭೂಮಿ ತೂಕದ ಗದ ಇತ್ತು. ಇಡೀ ಬ್ರಹ್ಮಾಂಡ ನಡಕ್ತಿತ್ತ. ಅಂತ ಗದ ತಗೊಂಡು ಬಂದ ನಿತ್ತ ಭೀಮ. ಹೌದು, ಹೊಡಿಬೇಕಂತ ಹೇಳಿ ಮಾಲಿಂಗರಾಯ ಕೈ ಎತ್ತದ. ಗದ ಮ್ಯಾಗೆ. ಗದ ಮ್ಯಾಗ ನಿತ್ತು, ತಳಗ ಬರ್ಲಿಲ್ಲ. ಹೌದು, ಅವಾಗ ಭೀಮ ಕೇಳ್ತಾನ ಮಾಲಿಂಗರಾಯ, ಯಪ್ಪ ಯಾರೋ ಯಪ್ಪ ನೀ? ಯಪ್ಪ ಯಾರೋ ಭಗವಂತ, ಇಲ್ಲಿ ಯಾರು ಬಂದವ್ರು ಹೊಳ್ಳೆ ಹೋಗಿಲ್ಲ. ಹೊಳ್ಳೆ ಹೋಗಿಲ್ಲ. ಇಲ್ಲಿ ಎಲ್ಲಾರು ಬಂಧನ ಹೋಗ್ಯಾರ. ಹೌದು, ನಂದು ಭೂಮಿ ತೂಕದ ಗದ ಎತ್ತಿ ಹೊಡೆದ್ರ ಇಡೀ ಬ್ರಹ್ಮಾಂಡ ನಡಗುತ್ತದ 3 ಲೋಕ. ಆದ್ರ ನನ್ನ ಗದ ಮ್ಯಾಗೆ ನಿತ್ತದ. ಆದ್ರ ನನ್ನ ಗದ ಮ್ಯಾಗ ನಿಂದ್ರಿಸ್ತಿಲ್ಲಪ್ಪ. ಪುಣ್ಯಾತ್ಮ ಯಾರನಿ ಅಂತ ಕೇಳ್ದ. ಹೌದು, ಅವಾಗ ಮಾಳಪ್ಪ ಏನ್ ಹೇಳ್ದಪ್ಪ? ಅವಾಗ ಹೇಳ, ಗುರು ಲಿಂಗ ಬೀರದೇವ್ರ ಶಿಷ್ಯ ಮಗ ಅದೀನ. ಹೌದಾ? ಸಿಡ್ಯಾಣ ದೇವ್ರ ಶಿಶು ಮಗ ಅದೀನಿ. ಸಿಡ್ಯಾಣ ದೇವ್ರ ಶಿಷ್ಯ ಮಗ ಅದೀನಪ್ಪ. ನನ್ನ ದೇವ್ರ ಹೂಕಾಯಿ ಬೇಡನತ್ತೆ ಇಲ್ಲಿ ಹೂಕಾಯಿ ಬಂದಿ ನನ್ನ ಕಾಲಕ್ಕ. ಅವಾಗ ಭೀಮ್ ಹೇಳ್ತಾನ, ಏನತ್ತಾನ? ಈ ಹಿಂಗ್ ಹೊಲಕ್ ಬಿಡುದಿಲ್ಲಪ್ಪ, ನಮ್ಮ ಅಣ್ಣರಿಗೆ ಬಟ್ಟಿ ಮಾಡಿಸ್ತೀನಿ ನಡಿ ಅಂತ ಹೇಳಿಕಂದ್ರ. ಹೌದು, ಎಲ್ಲಿಗೆ ಹೋಯ್ದ? ಧರ್ಮರಾಜನ ಬಳಿ ಕರ್ಕೊಂಡು ಹೋದ. ಹೌದು, ಅವಾಗ ಧರ್ಮರಾಜ ಶಿವಾಸ್ತನ ಮ್ಯಾಗ ಕೂತಿದ್ದ. ಹೌದಾ? ನಕುಲ, ಸಹದೇವ, ಅರ್ಜುನ, ಭೀಮ ಎಲ್ಲಾರು ಸುತ್ತಗಟ್ಟಿ ನಿಂತಿದ್ರು. ಪಂಚ ಪಾಂಡವ್ರು ಇದ್ರಲ್ಲ. ಪಂಚ ಪಾಂಡವ್ರು ನಿಂತಿದ್ರು. ಎಲ್ಲಾ ಹೆಂಗ್ ಸಭಾ ಕುಡಿದ ನೀವು ಸಭಾ ಕುಡಿತು. ಹೌದು, ಅವಾಗ ಭೀಮ ಹೋಗಿ ಒಂದು ಮಾತು ಹೇಳ್ದ. ಏನ್ ಹೇಳ್ದ ಭೀಮ? ಯಪ್ಪ ಅಣ್ಣ, ನಮ್ಮ ಪಾಂಡವ್ರ ಕೋಟೆ ಒಳಗೆ ಯಾರ್ಯಾರು ಬಂದಾರ ನೋಡು, ಯಾರು ಹೊರಗೆ ಹೋಗಿಲ್ಲ. ಹೊರಗೆ ಹೋಗಿಲ್ಲ. ಇವತ್ತು ತಿರ್ಕಲ ಜ್ಞಾನಿ ಅದನ್ನ. ಹೌದು, ಭೂಮಿ ತೂಕದ ಗದ ನಂದು ಅಂತರ್ಲೆ ನಿಂತದ. ಸತ್ಯ ಶರಣ ಅದ. ನನ್ನ ಕಾಲಕ್ಕೆ ಧರ್ಮ ಎದ್ ನಿಂತ ಕೈ ಮುಗೋದಾತ ಮಾಳಿಂಗರಾಯಿಗೆ. ಹೌದಪ್ಪ, ಹೌದು.
ಎಂತ ಸತ್ತು ಶರಣದಪ್ಪ ನೀನು. ಹೌದು. ಯಾವಾಗ ನಮ್ಮ ಪಾಂಡವ್ರ ಕೋಟಿ ಒಳಗೆ ಬಂದ ಗದ ಅಂತರ್ಲೆ ನಿಂದ್ರಿಸಿದಪ್ಪ ಬಹಳ ದೊಡ್ಡ ಶರಣದ ಅಂದ ಕಾಲಕ್ಕ. ಹೌದು. ಮಾಳಿಂಗರ ಒಂದ್ ಮಾತು ಹೇಳ್ತಾನ. ಏನ್ ಹೇಳ್ತಾನ? ಯಪ್ಪ ಇರ್ಲಿ ಆ ಭಗವಂತನ ಆಶೀರ್ವಾದ ಅದ ನನಗ, ಅದಕ್ಕೆ ಹಿಂಗಾಗ್ಯದ. ಹೌದು. ನನ್ನ ಗುರುವಿನ ಸೇವಕ ಟೈಮ್ ಅಕ್ಕದ, ನನಗೆ ಟೈಮ್ ಅಕ್ಕದ ಕಸ್ ಹಚ್ಕೊಟ್ರಿ ಅಂದ. ಹೌದು. ಅವಾಗ ಹಿಂಗೆ ಹಚ್ಕೊಡ್ಲಾಗ ಬರಲ್ಲ ಮಾಳಿಂಗರಾಯ. ಹೌದಾ ನೆನ ಸತ್ ಪರೀಕ್ಷೆ ಮಾಡ್ಬೇಕಾಗ್ಯದ ಅಂತ ತಿಳ್ಕೊಂಡು ಅರ್ಜುನಿಗೆ ಹೇಳ ಏನತ್ತ. ಏನಂತ ಸತ್ಪರೀಕ್ಷೆ? ನಮ್ಮ ಕೋಣೆ ಒಳಗೆ ಒಂದು ತುಂಬಾ ಗರ್ಭಿಣಿ ಇದ್ದಿರ್ತಕ್ಕಂಥ ಕುದುರೆ ಅದ. ಹಾ, ಕುದುರೆ ಅದ. ಕುದುರೆ ಆ ಕುದುರೆ ಹಿಡ್ಕೊಂಬರ್ರಿ. ಆ ಕುದುರೆ ಹೊಟ್ಟೆನ ಕೂನ ಹೇಳಿದ್ರೆ ಬಿಡು ನೀವು ತಂದ. ಹೌದಾ, ಕುದುರೆ ತಂದ್ರು ಧರ್ಮರಾಜ. ಹೌದು. ಹೇಳ್ದಾಗ ಅರ್ಜುನ ಕುದುರೆ ತಂದ, ತುಂಬಾ ಗರ್ಭಿಣಿ ಇತ್ತ ಕುದುರೆ. ಹೌದು. ಕಾಕ ಕಾಕ ಆ ಕುದುರೆ ತುಂಬಾ ಗರ್ಭಿಣಿ ಇತ್ತು. ಅವಾಗ ಹೇಳ್ದ ಧರ್ಮರಾಜ, ಗಪ್ ಗಪ್ ಗೊತ್ತಿದ್ರೆ ನಮ್ಗೆ ಕರ್ಸಿದೆ ಅಂತ. ಎಲ್ಲ ಗೊತ್ತಿದ್ದಾವಿದ್ದೆ. ಮತ್ತ ನಿನಗ್ ಗೊತ್ತಿದ್ರೆ ಹಿಂಗ್ಯಾಕ? ಇಲ್ಲ, ಎಲ್ಲ ನಿನಗೆ ಗೊತ್ತಿದ್ದಾವಿದ್ದೆ, ನೀನೇ ಹಾಡ್ಬೇಕಿಲ್ಲ, ನಮಗೆ ಕರ್ಸಿದಿ. ಗಪ್ಪಪ್ಪ, ಎಲ್ಲ ಮಂದಿ ಕೇಳತ್ತದ, ನೀ ಒಳ್ಳೆ ಹಿರಿಯ ಮನುಷ್ಯ. ಆ ಧರ್ಮರಾಜ ಹೇಳ ತಮ್ಮ ನಡೆಗೆ ನಡೀದ ಕಡೆ ಲಕ್ಷ ಕೊಡಬೇಡ, ಇರ್ಲಿ ಹೌದು ಬಹಳ ದೊಡ್ಡ ಸಭಾದ ಹಂಗೊಂದು ಹಿಂಗೊಂದು ಮಾತಾಡ್ತಿರ್ತಾರ. ಹೌದು. ಅದಕ್ಕೆ ಯಾಕತ್ ಕೇಳಿದ್ರ ಅವಾಗ ಕುದುರೆ ಹರಿದು ನೋಡಿದ್ರ. ಹೌದು. ಮಾಳಿಂಗರಾಗಿ ಒಂದು ಮಾತು ಕೇಳಿದ್ರು. ಏನಂತ್ರಿ? ಈ ಹೊಟ್ಯಾಗ ಗಂಡದು ಹೆಣ್ಣದು ಇದ್ರ ಬಣ್ಣ ಏನದ ಅಂತ ಕೇಳಿದ್ರು. ಹೌದು. ಆ ಬಣ್ಣ ಹೇಳ್ದ ಮಾಳಿಂಗರ ಮುತ್ಯ. ಏನ್ ಹೇಳ್ದ ಮಾಡಪ್ಪ? ಹಣ್ಣು ಹಣಸಿಕದ. ಹೌದಾ. ಬಾಲ್ ಹೂಬಾಲ್ ಅದ. ಹೌದಾ. ಎರಡು ಕಾಲು ಬೆಳ್ಳಗದಾವ ಅಂತ ಹೇಳ್ದ. ಹೌದಾ. ಕೊಯ್ದು ನೋಡ್ರ ಕುದುರೆಯ ತಳಕ್ಕೆ ಕೊಯ್ದು ನೋಡಿದಾಗ ಮರಿ ಹೊರಗೆ ತೆಗೆದಿರ್ತಮ್ಮ. ಹೌದು. ಮಾಳಿಂಗರ ಹೇಳ್ದಂಗೆ ಇತ್ತದ ಮರಿ. ಹೌದಾ. ಪಂಚ ಕಲ್ಯಾಣ ಮರಿ ಇತ್ತು. ಅವಾಗ ಧರ್ಮರಾಜ ಕೈ ಮುಗಿದ ನಾಯಪ್ಪ ಕುದುರೆ ಪ್ರಾಣ ಹೊಡೆದೇವಲ್ಲೋ, ಈ ಕುದುರೆ ಬದುಕಿಸುದು ಹೆಂಗ ಅಂದ. ಹೌದು. ಅವಾಗ ಬಾಳಪ್ಪ ಏನ್ ಮಾಡ್ದ? ಅವಾಗ ನನ್ನಪ್ಪ ಮಾಳಿಂಗರ ಹೇಳ್ತಾನ, ಏನ್ ಹೊಡೆದು? ಭಂಡಾರ ಹೊಡೆದು. ಕುದುರೆ ಬದುಕಿಸುವಂತ ಚಿಂತೆ ನೀವು ಮಾಡಬೇಡ್ರಿ, ನಾ ಮಾಡ್ತೀನಿ ಅಂತ ತಿಳ್ಕೊಂಡು ಗುರುವಿನ ಜ್ಞಾನ ಮಾಡಿ ಭಂಡಾರ ಚೀಲ್ದ ಭಂಡಾರ ಹೊಡೆದು. ಭಂಡಾರ ಚೀಲ್ದಂದ ಭಂಡಾರ ಹೊಡೆದಾಗ ಜೀವಂತಾಗಿ ಕುದುರೆ ಅದ್ನ ಪುಣ್ಯಾತ್ಮರೇ. ಹೌದಾ. ಅಂತ ಸತ್ತಳು ಶರಣ ಮಾಳಪ್ಪ ಭಂಡಾರದಿಂದ ಮಾಡ್ಯಾನ ಪವಾಡ. ಭಂಡಾರದಿಂದ ಪವಾಡ ಮಾಡ್ಯಾನ. ಮುಂದಿನ ಸಂಧಿಗೆ ಬಂದು ಚಂದಗೆ ಹಾಡಿ ಮಂದಿಗೆ ತಿಳಿಯಂಗ ಹಾಡಿ. ಹೌದು. ಚಂದಗೆ ಅನುಭವದ ಮಾತು ನಾಲ್ಕು ಮಾತು ನಮ್ಮ ಮಾತಾಡ್ತಾರ ನಮ್ಮ ಪರಸು ಮಾಸ್ತರಲ್ಲಿ ವಿನಂತಿ ಮಾಡ್ಕೊಂಡು. ಹೌದು. ಬಾಳ ಮಾತಾಡೋದ 4 ಚಾಲನ್ ಹಾಡಿ ಸರಿಜೋಡಿ ಕಲಾವಂತರಿಗೆ ಪಾಳೆ ಹೋಗ್ಲಿ. ಆಗಲ್ಲಪ್ಪ ಆಗಲ್ಲ.